ನೋಡಿ ಫ್ರೆಂಡ್ಸ್, ಇಲ್ಲಿ ಹೊಲದಲ್ಲಿ ನೀರು ಕಟ್ತಾಯಿದ್ದೀವಿ. ನಮ್ಮ ಹುಡುಗ ನೀರು ತಿರುಗ್ತಾ ಇದ್ದಾನೆ. ಇವತ್ತು ಭಾನುವಾರ ಬಿಗ್ ಬಾಸ್ ಫಿನಾಲೆ ನಡೀತಾ ಇದೆ. ಇದೇ ಪಪ್ಪಾಯಲ್ಲಿ ಪಪ್ಪಾಯಿ ಹಾಕ್ಬೇಕು ಅಂತ ಹೇಳಿ ನೀರು ಕಟ್ತಾಯಿದ್ದೀವಿ. ಇಲ್ಲ, ಇದು ಈ ಸಾಲಿಗೆ ಬಂದಿಲ್ಲ. ಈ ಕಡೆ ಇನ್ನೊಂದು ಸ್ವಲ್ಪ ಹೊಲ ಇದೆ. ಈ ಕಡೆ ಎಲ್ಲ ಕಟ್ಟಿದ್ದೀವಿ. ತೆಂಗಿನ ಮರದಲ್ಲಿ ಹಾಕ್ತಾಯಿದ್ದೀವಿ. ನಮ್ಮ ಹುಡುಗ ಅಲ್ಲಿ ವಾರ ತಿರುತ್ತಾನೆ. ವಾರ ಅಂದರೆ ಗೊತ್ತಿರುತ್ತೆ ಅಂತೀನಿ ರೈತರಿಗೆಲ್ಲ. ಬಟ್ ನಮ್ಮ ಹುಡುಗನ ಹತ್ರ ಹೋಗ್ತೀನಿ. ಆಫ್ ಮಾಡ. ನಮ್ಮ ಹುಡುಗ ವಾರ ತಿರುಗ್ತಾ ಇದ್ದಾನೆ. ತಿರುವಿದ ವಾರ ತಿರುವು. ನಾವು 6:30ಗೆ ಹೊಲ್ದಾಗ ಬಂದೀವಿ. ಇವತ್ತು ಬಿಗ್ ಬಾಸ್ ಫಿನಾಲೆ. ನಮ್ಮ ಹುಡುಗ ಹೇಳ್ತಾ ಇದ್ದಾನೆ ಗಿಲ್ಲಿ ಇವತ್ತು ಗೆದ್ದೇ ಗೆಲ್ತಾನೆ ಅಂತ. ನಮಗೆ ಗೊತ್ತು ರೈತರ ಮಕ್ಕಳು ಎಲ್ಲ ಒಂದೇ ಅಂತ. ಗಿಲ್ಲಿನೇ ಗೆಲ್ಲೋದು ಪಕ್ಕ 100ಕ್ಕೆ 100. ಹೀಗೆ ಎಷ್ಟು ಟೈಮು? 8:58ರಲ್ಲಿ ಇನ್ನು ಬಿಗ್ ಬಾಸ್ ಲೈವಲ್ಲೇ ನೋಡ್ತಾ ಇದ್ದಾನೆ ಇವನು. 1 ಗಂಟೆಯಿಂದ ನೋಡ್ತಾ ಇದ್ದೀನಿ. 1 ಗಂಟೆಯಿಂದ 6 ಗಂಟೆಯಿಂದ ನೋಡ್ತಾ ಇದ್ದೀವಿ. ಲೈವಲ್ಲೇ ನೋಡ್ತಾ ಇದ್ದಾನೆ. ಬಿಗ್ ಬಾಸ್ ಗಿಲ್ಲಿನೇ ಗೆಲ್ಲೋದು ಅಂತ ಹೇಳ್ತಾ ಇದ್ದಾನೆ. ಹೇಳು, ಇಲ್ಲೋಡು, ಗಿಲ್ಲಿ ಬಗ್ಗೆ ಏನಾದರೂ ಹೇಳು. ನೋ ಕಾಮೆಂಟ್ಸ್. ಹೇಳು ಸ್ವಲ್ಪ. ಗೆದ್ಮೇಲೆ ಹೇಳ್ತೀವಿ. ಗೆಲ್ಲ ತನಕನೂ ಏನು ಬೇಡ ಅಂತ ಇದ್ದಾನೆ ಇವನು. ನಾವು ನೀರು ಕಟ್ತಾ ಇದ್ದೀವಿ. ವಾರೆಗೆ ಹೋಗ್ತಾ ಇದೆ. ಪಪ್ಪಾಯಿ ಹಾಕ್ಬೇಕು ಅಂತ ನೋಡ್ತಾ ಇದ್ದೀವಿ. 1 ನಿಮಿಷ ಮಾತಾಡ್ತಾನೆ ನೋಡಿ. ಮಾಡ್ಬಿಟ್ಟಿದ್ನ ಹಂಗಲ್ಲ, ಹಿಂಗಿಟ್ಕ. ನಾನು ಬೇಡ. ಹೇಳು, ಮಾತಾಡು. ಮಾತಾಡ. ನೋಡಿ ಫ್ರೆಂಡ್ಸ್, ಇಲ್ಲಿ ಕತ್ಲಾಗ್ಬಿಟ್ಟಿದೆ ಫುಲ್ಲು. ಕಳ್ಳಿ ಬರ್ತಾವಂತ ಹೇಳ್ತಾರೆ. ಆದರೂ ಇಂಥ ಕಷ್ಟದಲ್ಲಿ ನಾವು ಬಂದು ನೀರು ಕಟ್ತಾಯಿದ್ದೀವಿ. 3 ಎಕರೆ ಪಪ್ಪಾಯಿ ಹಾಕಕ್ಕಂತ ರೆಡಿ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ವಿಡಿಯೋನೂ ಇಲ್ಲಿಂದ ಪಕ್ಕ ಹಾಕ್ತೀವಿ. ಇವತ್ತು ಭಾನುವಾರ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಬಟ್ ಈಗ ನೋಡಿ, ಇವತ್ತು ಈಗ ಹೆಚ್ಚು ಕಡಿಮೆ 9:59 ಅಥವಾ 9 ಗಂಟೆ ಆಗಿರ್ಬೋದು. ಅಲ್ಲ, 8:59 ಅಥವಾ 9 ಗಂಟೆ ಆಗಿರ್ಬೋದು. ಇವತ್ತು ಬಿಗ್ ಬಾಸ್ ನಡೀತಾ ಇದೆ. ಲೈವಲ್ಲಿ ನಾವು ನೋಡ್ತಾ ಇದ್ದೀವಿ. ಬಟ್ ಇನ್ನು ಯಾರು ಅಂತ ಗೊತ್ತಾಗ್ತಾನೇ ಇಲ್ಲ. 100ಕ್ಕೆ 100 ಗಿಲ್ಲಿ ಗೆಲ್ಲಬಹುದು. ಹೇಳಬಹುದು. ಬಟ್ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿಂದ ಇನ್ನೊಂದು 8ರಿಂದ 9 ವಾರ ಇದ್ದಾವೆ. ನಾವು ಮೈಕ್ ಹಾಕಿಲ್ಲ, ಏನೂ ಇಲ್ಲ. ಯೂಟ್ಯೂಬ್ ಏನೋ ಮಾಡೋಣ ಅಂತ ಮಾಡಿದ್ವಿ. 2 ವರ್ಷ ಆಯಿತು ಮಾಡಿ. ಈಗ 1-2 ವೀಡಿಯೋ ಹಾಕಿದ್ದೀವಿ. ಬರೀ ನಾವು ಬರೋದು, ನಮಗೆ ಕರೆಂಟ್ ಕೊಡೋದು ನೈಟೇ. ಬೆಳಗ್ಗೆ ಕೊಡ್ತಾನೇ ಇಲ್ಲ ನೋಡಿ. ಇಲ್ಲೇ ಹೊಲದಲ್ಲೇ ನೋಡ್ತಾ ಇದ್ದೀವಿ. ನಮ್ಮಣ್ಣ ಕಿಚ್ಚ ಎಲ್ಲ ಕಾಣ್ತಾ ಇದೆ. ಹೊಲದಲ್ಲಿ ನೋಡ್ತಾ ಇದ್ದೀವಿ. ನೀನು ಹೇಳು. 1 ನಿಮಿಷ ಫ್ರೆಂಡ್ಸ್. ಸೂಪರ್. ಈಗ 9 ಗಂಟೆ ಆಗ್ತಾಯಿದೆ. ಈಗ ಟಿ ವಿಯಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿವರೆಗೂ ನೋಡಿದಂಗೆ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿನೇ ಅಂತ ನಮ್ಮ ಅನಿಸಿಕೆ. ಬಟ್ ಯಾರು ಗೆದ್ದರೂ ಒಳ್ಳೆಯದೇ. ಗಿಲ್ಲಿ ಗೆದ್ದರೆ ರೈತರ ಮಗ ಗೆದ್ದ ಅಂತ ನಾವು ಅನ್ಕೊತೀವಿ. ನೋಡಿ, ನಮ್ಮ ಹುಡುಗ ಮಾತಾಡ್ತಾನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಲೈವ್ ನೋಡ್ತಾ ಇದ್ದೀವಿ. ಗಿಲ್ಲಿ ಗೆಲ್ಬೇಕಂತ ಆಸೆ ಇದೆ ನಮಗೆ. ನಮ್ಮಣ್ಣ ಡಾಗ್ ಸತೀಶ ಇದ್ದಾನೆ ನೋಡಿ.
ನೋಡಿ ಡಾಕ್ ಸತೀಶ್ ಇದ್ದಾರೆ, ಅವರು 2 ಲಕ್ಷ 5 ಲಕ್ಷ ಬಟ್ಟೆ ಹಾಕ್ತಾರೆ. ನಾವು ರೈತರು ಎಲ್ಲಿಂದ ಹಾಕೋದು ಅಷ್ಟಕ್ಕೊಂದು ಬಟ್ಟೆ? ಇವರೇ ನೋಡಿ ಡಾಕ್ಸ್. ನಮ್ಮ ಬಾಸ್ ಬಂದ್ರು ನೋಡಿ ಇಲ್ಲಿ. ಈ ಬ್ಯಾಚ್ ಬಂದು ನನ್ನ ಪಾತ್ರ ಯಾರಾದ್ರೂ ಎಕ್ಸ್ಟ್ರಾರ್ಡಿನರಿ ಮಾಡಿದ್ರೆ ನಾನು ವೇದಿಕೆ ಮೇಲೆ ಹಾಕೊಂಡು ಕೂತಿರೋ ಕನ್ನಡಕ ಅವ್ರಿಗೆ ಕೊಡ್ತೀನಿ.